ಓಕೆ ಸರ್. ನಮ್ಮ ಸ್ನೇಹಿತರಾದ ಬಸವರಾಜ್ ಅವರು ಶ್ರಮ ಹಾಕಿ ನಮ್ಮ ಪರಮಾತ್ಮನ ನೆನಪಲ್ಲಿ ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಈ ಮೂಲಕ ನಮ್ಮ ಪರಮಾತ್ಮ ಅವ್ರು ಎಲ್ಲೋ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅನ್ನೋದು ನೆನಪಿಸ್ತಾ ಇದ್ದಾರೆ. ಇಂಥವ್ರಿಂದನೇ ಈಗ ಪರಮಾತ್ಮ ಆ ಥರ ಒಂದು ದೇವ್ರ ರೂಪದಲ್ಲಿ ನಮಗೆ ಕಾಣಿಸ್ಕೊತಾ ಇದ್ದಾರೆ. ಅಂದರೆ ಖುಷಿ ಆಗುತ್ತೆ. ಈ ಥರ ಪರಮಾತ್ಮ ಅವ್ರ ಹೆಸರಲ್ಲಿ ಈ ಥರ ಒಂದು ಚಿತ್ರಗಳು ಮಾಡ್ಕೊಂಡಿದ್ರೆ ನಮಗೂ ಪರಮಾತ್ಮ ಅವ್ರು ಎಲ್ಲೋ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಭಾವನೆ ಬರ್ತಾ ಇರ್ತದೆ. ಇದೇ ಥರ ಒಳ್ಳೇದಾಗಲಿ, ರತ್ನ ಚಿತ್ರಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಇದರಿಂದ ಒಳ್ಳೆ ಹೆಸರು ಬರಲಿ ಸರ್. ನಿಮಗೂ ಒಳ್ಳೇದಾಗಲಿ ಸರ್. ಮುಂದಿನ ದಿನಗಳಲ್ಲಿ ಹೆಚ್ಚು ಚಿತ್ರಗಳನ್ನ ಮಾಡಿ ಯಶಸ್ಸು ಅನ್ನೋದು ನಿಮಗೆ ಸಿಗಲಿ. ಇಲ್ಲ ಸರ್, ಖಂಡಿತ ನಮ್ಮ ಕಡೆಯಿಂದ ನಾವೇನು ಮಾಡ್ತೀವಿ, ಅಭಿಮಾನಿಗಳ ಕಡೆಯಿಂದ ನಾವು ಸಿನಿಮಾ ನೋಡೋ ಮುಖಾಂತರ ಅವ್ರನ್ನ ಬೆಂಬಲಿಸಬೇಕಾಗಿದೆ. ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳಲ್ಲಿ, ರಾಜವಂಶ ಅಭಿಮಾನಿಗಳಲ್ಲಿ, ಎಲ್ಲ ಕನ್ನಡ ಚಿತ್ರ ಸಿನಿ ಪ್ರೇಕ್ಷಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಈ ಥರ ನಮ್ಮ ಬಾಸ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇವ್ರಿಗೆ ಬೆಂಬಲ ಸೂಚಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ಡೈರೆಕ್ಟರ್ ಬಸವರಾಜ್ ಬಳ್ಳಾರಿ ಅವರೇ ಈ ಗೀತೆಯನ್ನ ಹಾಡಿದ್ದಾರೆ. ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರು, ಶ್ರುತಿ ಪ್ರಹ್ಲಾದ್ ರವರು ಇಬ್ರು ಕೂಡಿ ಹಾಡಿರುವಂತಹ ಗೀತೆ. ದಯವಿಟ್ಟು ಲಾಂಚ್ ಮಾಡಬೇಕು. ಮೊದಲ ದಿನದ ಮಾತು. ಮೊದಲ ದಿನದ ಮಾತು ಸಾಂಗ್ ಲಾಂಚ್ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಆಕ್ಚುಲಿ ಕಣ್ಣೋರ್ಸ್ಕೊಳ್ತಾ ಇದ್ರು ಒಂದು ದೃಶ್ಯವನ್ನ ನೋಡಿ. ಐ ಕುಡ್ ಫೀಲ್ ಇಟ್. ಸೊ ಓವರ್ ಟು ಮಾರುತಿ ಸರ್. ಯಾಕೆಂದ್ರೆ ಅದು ಆಗ್ಬಿಡುತ್ತೆ. ಆ ವ್ಯಕ್ತಿತ್ವ ಅವ್ರ ಜೊತೆ ನಾವ್ ಇದ್ವಲ್ಲ ಅಷ್ಟೇ. ಅದು ಏನಪ್ಪಾ ಅಂದ್ರೆ ನಮ್ದು 98. ಯಾಕೆಂದ್ರೆ ಅವ್ರ ತಾಯಿಯವರೇ, ಪರ್ವತಕ್ಕವ್ರವ್ರೆ ನಮ್ದುನು. ನೋಡಿ, ನಮ್ರು ನಾನು ಬಂದನೋ ಏನೋ 98 ಅವ್ರು ಪ್ರಥಮ ಭೇಟಿಲೂ ಊಟನೇ ತಗೊಂಡೋಗಿದ್ದೆ. ಅಕ್ಟೋಬರ್ 28 ಕಾಲವಾದ ಹಿಂದಿನ ದಿವಸ ಅವತ್ತು ಫೋನ್ ಮಾಡಿ, ಬಾಸೆ ಫೋನ್ ಮಾಡಿ ನನಗೆ ಹಿಂಗೆ ಅವತ್ತು ನನಗೆ ನಿಮ್ಮ ಹೋಟ್ಲು ಅದು ಪಪ್ಪು ನಾನ್ ವೆಜ್ ಹಿಂಗೆ ಇಷ್ಟಪಡ್ತಿದ್ರು. ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇಷ್ಟಪಡ್ತಾ ಇದ್ರು. ನನಗೆ ಇವರು ಇದ್ರು, ಚಲಪತಿ ಅವರು ಅವತ್ತಿದ್ರು. ಹಿಂದಿನ ದಿವಸ ಫೋನ್ ಬರುತ್ತೆ, ಬಾಸೆ ಫೋನ್ ಮಾಡ್ತಾರೆ, ನಾನು ಹಿಂಗೆ ವಜ್ರೇಶ್ವರಿಗೆ ಬಂದಿದ್ದೀನಿ, ನಾನು ಊಟ ತಂದ್ಬಿಡು, ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ. ತಗೊಂಡು ಹೋಗ್ತೀನಿ. ನೋಡಿದ್ದೆ ಋಣಾನ್ ಬಂದನೋ ಏನೋ, ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ. ಆ ದೇವ್ರ ಅನುಗ್ರಹ ಮಾಡಿದ ಥರ ಇದೆ ಇವತ್ತು ನಾನು ನೆನ್ಕೊಂತ ಇದ್ರೆ. ಹಿಂದೂ ದಿವಸದ ಘಟನೆ ಆಯ್ತು. ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು. ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಏನು, ನಮ್ಮ ಹತಾಶೆ, ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ನಾವು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ, ಹತಾಶೆಯಲ್ಲಿದ್ದೀವಿ. ಈ ಸಿನಿಮಾ ಮುಖಾಂತರ ಬಸವರಾಜ್ ಅವ್ರು ತೋರಿಸಿದ್ದಾರೆ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು, ಇದೇ 19ಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು, ಅಪ್ಪು ಅಭಿಮಾನಿಗಳಾಗಿರ್ಬೋದು, ರಾಜವಂಶ ಅಭಿಮಾನಿಗಳಾಗಿರ್ಬೋದು, ಈ ಸಿನಿಮಾ ನಾವು ನೋಡ್ತೀವಿ ಸರ್. ಒಳ್ಳೇದಾಗ್ಲಿ, ಸಿನಿಮಾ ಯಶಸ್ಸಾಗ್ಲಿ. ಇದೇ ತಿಂಗಳು ಏಪ್ರಿಲ್ 19ಕ್ಕೆ ರತ್ನ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾ ಎಲ್ಲ ಕನ್ನಡ ಪ್ರೇಕ್ಷಕರು ನೋಡೋ ಮೂಲಕ ಅವ್ರು ಒಂದು ಬೆಂಬಲ ಸೂಚಿಸೋಣ. ನಾವು ನೋಡ್ತೀವಿ, ನೀವು ನೋಡಿ. ಈ ಚಿತ್ರಕ್ಕೆ ಬೆಂಬಲವಾಗಿ ನಿಲ್ಲಿ. ಇವ್ರಿಗೆ